ಗಾಡಿನೇನೋ ತಂದ್ಬಿಟ್ಟೆ ಇಲ್ಲಿ ರಿವ್ಯೂ ಮಾಡೋದಕ್ಕೆ ಅಂತ. ಈಗ ಹೊರಗೆ ತೆಗೆಯೋದು ಹೇಳಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು CarTech ಕನ್ನಡ. ಇವತ್ತಿನ ವಿಡಿಯೋ ಸ್ಪೆಷಲ್ ವಿಡಿಯೋ. ಯಾಕಂದರೆ ಇಷ್ಟು ದಿನ ಬರೀ ಹೊಸ ಕಾರ್ ರಿವ್ಯೂಸ್ ಮಾಡ್ತಿದ್ದೆ. ಇವತ್ತಿಂದ ಹಳೆ ಕಾರ್ ರಿವ್ಯೂನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇಂಡಿಯನ್ಸಿಗೆ ಹಳೆ ಕಾರ್ಸ್ ಅಂದರೆ ತುಂಬ ಕ್ರೇಜ್. ನನಗೂ ಹಳೆ ಕಾರ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಆಲ್ಟೋ, ಮಾರುತಿ 800, ಓಮ್ನಿ, ಸ್ಯಾಂಟ್ರೋ, ಸ್ಕಾರ್ಪಿಯೋ ಇನ್ನೂ ಬೇಕಾದಷ್ಟು ಇದ್ದಾವೆ. ಇವತ್ತು ನಮ್ಮ ಮುಂದೆ ಇರೋದು ಆಲ್ಟೋ 800. ಇದು 2004ನೇ ಮಾಡೆಲ್. ಇವತ್ತು ಈ ಕಾರ್ನಲ್ಲಿರುವಂಥ ಫೀಚರ್ಸ್ ಮತ್ತು ಡ್ರೈವ್ ಮಾಡೋದಕ್ಕೆ ಹೇಗಿದೆ ಅಂತ ತಿಳಿಸ್ತೀನಿ, ಬನ್ನಿ. ಇದು ಫಸ್ಟ್ ಜನರೇಷನ್ ಆಲ್ಟೋ ಮತ್ತು ಇದು LX ವೇರಿಯಂಟ್. ಇದರಲ್ಲಿ ಬಾಡಿ ಕಲರ್ಡ್ ಬಂಪರ್ ಕೊಟ್ಟಿಲ್ಲ, ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಮತ್ತು ಗ್ರಿಲ್ ಇದೆ, ಸೆಂಟರ್ನಲ್ಲಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಮತ್ತು ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹೊಸದು ಹಾಕ್ಸಿದ್ದಾರೆ ಹಳೇದಾದಮೇಲೆ. 2 ವೈಪರ್ ಇದೆ ಮತ್ತು ಫ್ರಂಟ್ ವಿಂಡ್ಶೀಲ್ಡ್ ವಾಶ್ ಮಾಡೋದಕ್ಕೆ ವಾಟರ್ ಡಿಸ್ಪೆನ್ಸರ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸೈಡ್ ಪ್ರೊಫೈಲಲ್ಲಿ ಕೂಡ ತುಂಬ ಕಾಂಪ್ಯಾಕ್ಟಾಗಿ ಕಾಣುತ್ತೆ. ನೋಡೋದಕ್ಕೆ ಆಲ್ಮೋಸ್ಟ್ ಮಾರುತಿ 800 ಥರನೇ ಇದೆ, ಯಾಕೆಂದರೆ ಇದು ಫಸ್ಟ್ ಜನರೇಷನ್ ಆಲ್ಟೋ. ಈ ಕಾರ್ನಲ್ಲಿ 12 ಇಂಚ್ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ. ಟೈರ್ನ ಸೈಜ್ ನೋಡೋದಾದರೆ 145/80 R12 ಇದೆ. ಮತ್ತು ಟರ್ನ್ ಇಂಡಿಕೇಟರ್ಸ್ನ ಇಲ್ಲಿ ಫೆಂಡರಲ್ಲಿ ಕೊಟ್ಟಿರೋದು ನೋಡ್ಬೋದು. ಬ್ಲ್ಯಾಕ್ ಕಲರಲ್ಲಿ ಓರ್ವೇಮ್ಸ್ ಇದೆ. ಮತ್ತು ಇದನ್ನು ಎಲೆಕ್ಟ್ರಿಕಲ್ಲಿ ಆಪ್ರೇಟ್ ಮಾಡೋಕ್ಕಾಗಲ್ಲ, ಆಟೋ ಫೋಲ್ಡು ಇಲ್ಲ. ಬಟ್ ಇದನ್ನು ಮ್ಯಾನ್ಯುಯಲಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಒಳಗೆ ಲಿವರು ಇಲ್ಲ, ಹೊರಗಿಂದನೇ ಅಡ್ಜಸ್ಟ್ ಮಾಡಬೇಕು. ಬ್ಲ್ಯಾಕ್ ಕಲರಲ್ಲಿ ಡೋರ್ ಹ್ಯಾಂಡಲ್ಸ್ ಇದೆ. ಈ ಸೈಡ್ನಲ್ಲೂ ಕೂಡ ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನಲ್ಲಿ 35 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಲಿಡ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಕೂಡ ಒಳಗಿದೆ. ಈಗ ನೀವು ನೋಡ್ತಾ ಇರೋದು ಆಲ್ಟೋ 800ನ ಬ್ಯಾಕ್ ಪ್ರೊಫೈಲ್. ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಬಂಪರ್ ಬಂದು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ಬಾಡಿ ಕಲರ್ ಕೊಟ್ಟಿಲ್ಲ. ಲೆಫ್ಟ್ ಸೈಡ್ನಲ್ಲಿ ಮಾರುತಿ ಸುಜುಕಿ ಬ್ಯಾಡ್ಜಿಂಗ್ ಇದೆ. ರೈಟ್ ಸೈಡ್ನಲ್ಲಿ ಆಲ್ಟೋ ಮತ್ತು LX ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇನ್ನು ಹ್ಯಾಲೋಜನ್ ಟೈಲ್ ಲ್ಯಾಂಪ್ ಇದೆ. ಮತ್ತು ಇಲ್ಲಿ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಮೌಂಟ್ ಮಾಡಿಲ್ಲ. ಇನ್ನು ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಕೀ ಯೂಸ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದ ಲಿವರ್ ಕೊಟ್ಟಿಲ್ಲ. ಆಲ್ಟೋದಲ್ಲಿ 177 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಸೊ ಒಂದು ಚಿಕ್ಕ ಫ್ಯಾಮಿಲಿಗೆ ಸಫಿಷಿಯೆಂಟ್ ಅನಿಸುತ್ತೆ. ಇಲ್ಲಿ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸೇಫ್ಟಿ ಫೀಚರ್ ಏನಂದರೆ ಇದರಲ್ಲಿ ಎಮರ್ಜೆನ್ಸಿ ಎಕ್ಸಿಟಿಗೆ ಲಿವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿದೆ ನೋಡ್ಬೋದು. ಈಗ ರೇರ್ ಸೀಟಿಗೆ ಹೋಗೋಣ. ಡೋರ್ ಇಂಟೀರಿಯರ್ ಫುಲ್ ಗ್ರೇ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಟೈಪ್ನಲ್ಲಿ ಡೋರ್ ಹ್ಯಾಂಡಲ್ ಇದೆ. ಮತ್ತು ಲಾಕ್ ನೋಡಿದ್ರೆ ಹಳೆ ಟೈಪ್ನಲ್ಲೇ ಇದೆ, ಯಾಕಂದರೆ ಇದು ಹಳೆ ಗಾಡಿನೇ. ಬಟ್ ಈಗ ಬರುವಂಥ ಆಲ್ಟೋದಲ್ಲೂ ಇದೇ ಟೈಪಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. ಸ್ವಲ್ಪ ಅಪ್ಡೇಟ್ ಮಾಡಿದರೆ ಚೆನ್ನಾಗಿರೋದು. ಇದರಲ್ಲಿ ಪವರ್ ವಿಂಡೋಸ್ ಬರಲ್ಲ, ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಇದೆ. ಮತ್ತು ಇನ್ನೂ ಒಂದು ಸೇಫ್ಟಿ ಫೀಚರ್ ಏನಂದರೆ ಇದರಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ 2 ಡೋರ್ಸ್ನಲ್ಲಿ. ಈ ಕಾರ್ನಲ್ಲಿ ಫ್ಯಾಬ್ರಿಕ್ ಸೀಟ್ ಅಪೋಸ್ಟಿ ಕೊಟ್ಟಿದ್ದಾರೆ ಗ್ರೇ ಕಲರ್ನಲ್ಲಿ. ಮತ್ತು ಹಿಂದೆ ಕೂರೋ ಪ್ಯಾಸೆಂಜರ್ಸ್ಗೆ ಸೀಟ್ ಬೆಲ್ಟ್ ಇದೆ. ಮತ್ತು ಈ ಸೀಟ್ನ ಫೋಲ್ಡ್ ಮಾಡೋದಕ್ಕೆ ಲಿವರ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಸೈಡು ಇದೆ. ಇನ್ನು ಯಾವುದೇ ರೀತಿ ಅಡ್ಜಸ್ಟಬಲ್ ಅಡ್ರೆಸ್ ಬರೋಲ್ಲ, ಇಲ್ಲ ಸೆಂಟರ್ ಆರ್ಮ್ರೆಸ್ಟು ಇಲ್ಲ. ಒಳಗೆ ಕೊಡೋಣ. ಇನ್ನು ಲೆಗ್ ರೂಮು ಮತ್ತು ನೀ ರೂಮ್ ನೀವೇ ನೋಡ್ಬೋದು ಎಷ್ಟಿದೆ ಅಂತ. ಇನ್ನು ಹೆಡ್ ರೂಮ್ ಬಂದು ಸೊ ಇಷ್ಟಿದೆ. 5.8 ಫೀಟ್ ಇರೋರು ಆರಾಮಾಗಿ ಕೂರ್ಬೋದು. ಬಟ್ 6 ಫೀಟ್ಗಿಂತ ಮೇಲೆ ಇರೋರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಮತ್ತು 2 ಸೈಡ್ನಲ್ಲಿ ಫಿಕ್ಸ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮತ್ತು ಯಾವುದೇ ರೀತಿ ಪಾಕೆಟ್ ಇಲ್ಲ. ಸೊ ಈಗ ನೀವು ನೋಡ್ತಾ ಇರೋದು ಆಲ್ಟೋ 800ನ ಡ್ಯಾಶ್ ಬೋರ್ಡ್ ಲುಕ್. ಈಗ ನಮ್ಮ ಫೇವ್ರೇಟ್ ಸೀಟ್ ಹೋಗ್ಬಿಟ್ಟು ಏನು ಫೀಚರ್ ಇದೆ ಅಂತ ನೋಡೋಣ, ಬನ್ನಿ. ಮತ್ತು ಇಲ್ಲಿ ನಾರ್ಮಲ್ ಆ್ಯಂಟನ ಕೊಟ್ಟಿದ್ದಾರೆ. ಡ್ರೈವರ್ ಡೋರ್ ಹ್ಯಾಂಡಲ್ ಬ್ಲ್ಯಾಕ್ ಕಲರಲ್ಲಿ ಇದೆ. ಮತ್ತು ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸೆಂಟ್ರಲ್ ಲಾಕಿಂಗ್ ಬರೋಲ್ಲ. ಈ ಡೋರ್ ಕೂಡ ಫುಲ್ ಗ್ರೇ ಕಲರಲ್ಲಿದೆ. ಇದು ಡೋರ್ ಹ್ಯಾಂಡಲ್ ಮತ್ತು ಇದು ವಿಂಡೋ ಕಂಟ್ರೋಲ್ ಮಾಡೋದಕ್ಕೆ. ಮತ್ತು ಲಾಕು ಇಲ್ಲಿದೆ. ಇಲ್ಲಿ ಸಣ್ಣದಾಗಿರೋಂಥ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಬಾಟಲೆಲ್ಲ ಇಡೋಕ್ಕಾಗಲ್ಲ, ಏನಾದರೂ ಡಾಕ್ಯುಮೆಂಟ್ಸ್ ಇಡ್ಬೋದು ಅಷ್ಟೇ. 4-ವೇ ಮ್ಯಾನ್ಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ. ಇದು ಇನ್ಕ್ಲಿನೇಷನ್ನಿಗೆ. ಮತ್ತು ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ. ಮತ್ತು ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಈಗ ಒಳಗೆ ಕೊಡೋಣ. ಈಗ ಇಂಜಿನ್ ಸ್ಟಾರ್ಟ್ ಮಾಡೋಣ. ಸಿಂಹ ಗರ್ಜಿಸ್ತಾ ಇದೆ ನೋಡಿ ನಮ್ಮ ಆಲ್ಟೋ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಸೆಂಟರ್ನಲ್ಲಿ ದೊಡ್ಡದಾಗಿರುವಂಥ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಮತ್ತು ಲೆಫ್ಟ್ ಸೈಡ್ನಲ್ಲಿ ಟೆಂಪ್ರೇಚರ್ ಮತ್ತು ರೈಟ್ ಸೈಡ್ನಲ್ಲಿ ಫ್ಯೂಲ್ ಗೇಜ್ ಇದೆ. ಇಲ್ಲಿ ಓಡೋಮೀಟರ್ ಕಾಣ್ತಿದೆ ನೋಡಿ, ಕಾಣ್ತಿದೆ ಅಂತ ಅಂದ್ಕೊತೀನಿ. ಈ ಗಾಡಿ 1,53,000 ಓಡಿದೆ. ಮತ್ತು ಇದ್ರ ಬಗ್ಗೆ ಡ್ರೈವ್ ಮಾಡ್ತಾ ಮಾತಾಡ್ತೀನಿ.
ಮತ್ತು ಇದರಲ್ಲಿ ಟ್ರಿಪ್ ಮೀಟರ್ ಕೊಟ್ಟಿದ್ದಾರೆ AB. ಬೇಸಿಕ್ ಆಗಬೇಕಾಗಿರೋದು ಇಷ್ಟು ಫೀಚರ್ ತೋರಿಸುತ್ತೆ. ಟ್ಯಾಕೋಮೀಟರ್ ಕೊಟ್ಟಿಲ್ಲ. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಹಜಾರ್ಡ್ ಲೈಟ್ ಸ್ವಿಚ್. 2 ಸ್ಪೋಕ್ ಇರೋಂಥ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಮತ್ತು ಸೆಂಟರ್ನಲ್ಲಿ ಹಾರ್ನ್ ಇದೆ. ಇದು ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್. ಲೆಫ್ಟ್ ಸೈಡ್ನಲ್ಲಿ ವೈಪರ್ ಟಾಗಲ್ ಸ್ವಿಚ್ ಇದೆ. ಈ ಸ್ಟೇರಿಂಗ್ ವೀಲ್ನ ಹೈಟ್ ಆಗಲಿ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಆಗಲಿ ಕೊಟ್ಟಿಲ್ಲ. ಈ ಸೈಡ್ನಲ್ಲಿ ಒಂದು AC ವೆಂಟ್ ಇದೆ ಮತ್ತು ಇಲ್ಲಿ ಸ್ಪೀಕರ್ ಇದೆ. ಸೆಂಟರ್ ಕನ್ಸೋಲ್ನಲ್ಲಿ 2 AC ವೆಂಟ್ ಕೊಟ್ಟಿದ್ದಾರೆ ಮತ್ತು ಇದೆಲ್ಲ ಡಮ್ಮಿ ಸ್ವಿಚಸ್. ಮ್ಯಾನ್ಯುಯಲ್ AC ಯೂನಿಟ್ ಇದೆ. ಇದು ಪಾಯ್ನಿಯರ್ ಮ್ಯೂಸಿಕ್ ಸಿಸ್ಟಮ್. ಇದು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡಿಸಿರೋದು. ಮತ್ತು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತು ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಇದೇನಂತ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಮತ್ತು ಇಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಮತ್ತು ಇದು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ಆ್ಯಕ್ಚುಲಿ ಮಾರುತಿ 800ನಲ್ಲಿ 4 ಸ್ಪೀಡ್ ಟ್ರಾನ್ಸ್ಮಿಷನ್ ಇತ್ತು. ಆಲ್ಟೋ 800 2000 ಇಸ್ವಿನಲ್ಲಿ ಲಾಂಚ್ ಮಾಡಿದ್ದು. ಲಾಂಚ್ ಮಾಡಿದ್ಮೇಲೆ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಕೊಟ್ಟರು. ಇದು ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಸ್ಟೋರೇಜ್ ಸ್ಪೇಸ್ ಇಲ್ಲ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಸಣ್ಣದಾಗಿರೋಂಥ ಗ್ಲೋ ಬಾಕ್ಸ್ ಇದೆ. ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿದೆ. ಕೋ ಡ್ರೈವರ್ ಸೈಡ್ನಲ್ಲಿ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮತ್ತು 2 ಸೈಡ್ನಲ್ಲಿ ಸನ್ವೈಸರ್ ಕೊಟ್ಟಿದ್ದಾರೆ. ಇದರಲ್ಲಿ ವ್ಯಾನಿಟಿ ಮಿರರ್ ಆಗಲಿ ಟಿಕೆಟ್ ಹೋಲ್ಡರ್ ಆಗಲಿ ಕೊಟ್ಟಿಲ್ಲ. ಇದು ನಾರ್ಮಲ್ IRVM, ಡಿಮ್ಮಿಂಗ್ IRVM ಕೊಟ್ಟಿಲ್ಲ. ಮತ್ತು ಇದು ಫ್ರಂಟ್ ರೀಡಿಂಗ್ ಲ್ಯಾಂಪ್. ಈಗ ಈ ಕಾರ್ನಲ್ಲಿರುವಂಥ ಇಂಜಿನ್ ನೋಡೋಣ ಬನ್ನಿ. ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಇನ್ನು ಈ ಕಾರ್ನಲ್ಲಿರುವಂಥ ಇಂಜಿನ್ ಬಂದು 800cc 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಬಾನೆಟ್ ಮಾತ್ರ ಹೆವಿ ಲೈಟ್ ಆಗಿದೆ. ಸೊ ಇಂಜಿನ್ ನೋಡ್ಬೋದು ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಈ ಇಂಜಿನ್ 47 ಹಾರ್ಸ್ ಪವರ್ ಮತ್ತು 62 ನ್ಯೂಟನ್ ಮೀಟರ್ ಅಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದು ಆ್ಯಕ್ಚುಲಿ ರೀಡಿಂಗ್ಸಲ್ಲಿರೋದು. ಬಟ್ ಆ್ಯಕ್ಚುಲಾಗಿ ಇದ್ರ ದಮ್ಮು ಬೇರೆಯೇ ಲೆವೆಲ್ಗಿದೆ ಬಿಡಿ. ಇದು ಆಲ್ಟೋ 800 LX ವೇರಿಯಂಟ್ನ ಫೀಚರ್ಸ್. ಈ ಕಾರ್ನಲ್ಲಿ ಕೆಲವೊಂದು ಫೀಚರ್ಸ್ನ ಅಪ್ಡೇಟ್ ಮಾಡಿದ್ರೆ ಈಗಿರೋಂಥ ಕಾರ್ಗಳಿಗೆ ಆರಾಮ್ಸಾಗಿ ಟಕ್ಕರ್ ಕೊಡುತ್ತೆ. ಎಕ್ಸಾಂಪಲ್ ನೋಡೋದಾದರೆ ORVMs, ಒಳಗಿರುವಂಥ IRVM, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್. ಮತ್ತು ಈ ಕಾರಿಗೆ ರಿವರ್ಸ್ ಕ್ಯಾಮ್ರಾ ಅವಶ್ಯಕತೆ ಇದೆ ಅಂತ ನನಗಂತೂ ಅನ್ಸಲ್ಲ. ಯಾಕೆಂದರೆ ಗಾಡಿ ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಈಸಿಯಾಗಿ ಡ್ರೈವ್ ಮಾಡ್ಬೋದು, ರಿವರ್ಸ್ನು ಈಸಿಯಾಗಿ ತೆಗಿಬೋದು. ಮತ್ತು ಈ ಗಾಡಿ ಬಂದು ನಮ್ಮ ದೊಡ್ಡಪ್ಪ ಅವ್ರದ್ದು. ಮತ್ತು ಇದನ್ನು ನಾವು ಸೇಲ್ ಮಾಡ್ತಿಲ್ಲ. ಕಾಮೆಂಟ್ ಬಾಕ್ಸಲ್ಲಿ ಕೇಳಬೇಡಿ ಸೇಲ್ ಮಾಡ್ತೀರಾ ಅಂತ. ಜಸ್ಟ್ ರಿವ್ಯೂಗೆ ಮಾತ್ರ ಎತ್ಕೊಂಡ್ಬಂದಿದ್ದೀನಿ. ಮತ್ತು ನಿಮಗೆಲ್ಲ ರಿವ್ಯೂ ಮಾಡೋದಕ್ಕೆ ನೋಡಿ ಎಂತೆಂಥ ಜಾಗ ಬರಬೇಕಾಗತ್ತೆ. ಮತ್ತು ನಾನು ಮಾಡೋವಂಥ ರಿವ್ಯೂಸ್ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಇದೇ ಥರ ರಿವ್ಯೂಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಜೋಶ್ ಬರುತ್ತೆ. ಮತ್ತು ಇನ್ನೊಂದು ಅಪ್ಡೇಟ್ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಏನಂದರೆ ಡೈಲಿ ವ್ಲಾಗ್ಸ್ ಮತ್ತು ಎಲ್ಲ ಥರ ಕಂಟೆಂಟ್ ಮಾಡೋದಕ್ಕೆ. ಸೊ ಆ ಚಾನಲ್ನ ಸ್ವಲ್ಪ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಆಲ್ಟೋ 800ನ ಡ್ರೈವ್ ಮಾಡೋಣ ಬನ್ನಿ. ಗಾಡಿನೇನೋ ತಂದುಬಿಟ್ಟೆ ಇಲ್ಲಿ ರಿವ್ಯೂ ಮಾಡೋದಕ್ಕೆ ಅಂತ. ಈಗ ಹೊರಗೆ ತೆಗೆಯೋದು ಹೇಳಿ, ಈ ಜಾಗದಲ್ಲಿ ಯಾವ ಗಾಡಿ ತರ್ಬೋದಿತ್ತು ಹೇಳಿ ನೋಡೋಣ. ಹೌದು, ಈಗಿರೋಂಥ SUVs ಎಲ್ಲ ತರ್ಬೋದು. ಬಟ್ ಚಿಕ್ಕ ಪುಟ್ಟ ಕಾರ್ಗಳಲ್ಲಿ ನಮ್ಮ ಆಲ್ಟೋ ಕಿಂಗ್ ಬಿಡಿ. ಇದ್ರ ಜೊತೆ ಸ್ಯಾಂಟ್ರೋ, ಓಮ್ನಿ. ಆಫ್ ರೋಡಿಂಗ್ ಇನ್ ಆಲ್ಟೋ. ಇನ್ನು ಆಲ್ಟೋ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ 2000ನೇ ಇಸ್ವಿಗಿನ್ನ ಮುಂಚೆ ಮಾರುತಿ 800 ಇತ್ತು. ಈಗಲೂ ಇದೆ, ಇಲ್ಲ ಅಂತಲ್ಲ. ಇನ್ನು 2000ನೇ ಇಸ್ವಿನಲ್ಲಿ ಸುಜುಕಿ ಮತ್ತು ಮಾರುತಿ ಅವರು ಕಂಬೈನ್ ಆಗಿ ಆಲ್ಟೋ 800 ಲಾಂಚ್ ಮಾಡಿದ್ರು. ಆಲ್ಟೋ ಆ್ಯಕ್ಚುಲಿ ಬೇರೆ ಕಂಟ್ರೀಸಲ್ಲೂ ಇತ್ತು. ಬಟ್ 2000ನೇ ಇಸ್ವಿನಲ್ಲಿ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದು. ಲಾಂಚ್ ಮಾಡಿದಾಗಿಂದ ಇಲ್ಲಿವರೆಗೂ ಒಂದು ಒಳ್ಳೆ ಹವಾ ಕ್ರಿಯೇಟ್ ಮಾಡಿರೋ ಗಾಡಿ ಅಂದರೆ ಅದು ಆಲ್ಟೋನೇ. ಇನ್ನು ಫ್ಯಾಮಿಲಿಗಳ ಬೆಸ್ಟ್ ಕಾರ್, ಲವಿಂಗ್ ಕಾರ್, ಎಮೋಷ್ನಲ್ ಕಾರ್ ಅಂದರೆ ಅದು ಇದೇ ಗಾಡಿ. ಎಷ್ಟೋ ಮನೆಗಳಲ್ಲಿ ಇದು ಫಸ್ಟ್ ಕಾರ್ ಕೂಡ ಹೌದು. ಈಗಲೂ ದೊಡ್ಡ ದೊಡ್ಡ ಗಾಡಿ ಬೈ ಮಾಡಿದ್ರು ಆಲ್ಟೋನ ಮಾರದಲ್ಲೇ ಇಟ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಅಷ್ಟು ಲವ್ ಇದೆ ಈ ಗಾಡಿ ಮೇಲೆ. ಈ ಗಾಡಿ ಬೆಸ್ಟ್ ಟೂರರ್ ಕೂಡ ಹೌದು ಮತ್ತು ಬೆಸ್ಟ್ ಲರ್ನರ್ಸ್ ಗಾಡಿ ಕೂಡ ಹೌದು. ಇನ್ನು ಫ್ಯಾಮಿಲಿಗಳಲ್ಲಿ ಟ್ರಿಪ್ ಹೊರಡ್ರಂತೂ ಜನ ಎಷ್ಟೇ ಇರಲಿ ಬಿಡಿ ತುಂಬ್ಕೊಂಡು ಹೋಗ್ತಿರ್ತಾರೆ. ಮತ್ತು ಗಾಡಿನಲ್ಲಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿನೂ ಅಷ್ಟೇ ಚೆನ್ನಾಗಿದೆ. ನಂಬರಲ್ಲಿ ಟಾರ್ಕ್ ನೋಡಿದ್ರೆ 62 ನ್ಯೂಟನ್ ಮೀಟರ್. ಬಟ್ ಕ್ಯಾರಿಂಗ್ ಕೆಪಾಸಿಟಿ ಮಾತ್ರ ಲೋಡ್ ಇದೆ ಅಂತ ನಾವು ಹೇಳ್ಬಿಟ್ರೆ ಈ ಗಾಡಿಗೆ ಬ್ರೋ ನಾನಿದ್ದೀನಿ ಕರ್ಕೊಂಡು ಹೋಗ್ತೀನಿ ನಡೀರಿ ಅಂತ ಹೇಳುತ್ತೆ. ಅಷ್ಟು ಕ್ರೇಜಿ ಗಾಡಿ ಇದು. ಇನ್ನು ಪರ್ಟಿಕ್ಯುಲರ್ ಈ ಗಾಡಿ ಬಗ್ಗೆ ಮಾತಾಡೋದಾದರೆ 2004ರಲ್ಲಿ ತೊಗೊಂಡಿದ್ದು LX ವೇರಿಯಂಟ್. ಸೊ ಅಲ್ಲಿಂದ ಇಲ್ಲಿವರೆಗೂ 1,53,000 ರನ್ ಆಗಿದೆ. ಯಾವುದೇ ಮೇಜರ್ ಪ್ರಾಬ್ಲಮ್ಸ್ ಇಲ್ಲ.
ಬಂಪರ್ ಚೇಂಜ್ ಆಗಿದೆ, ಹೆಡ್ಲೈಟ್ಸ್ ಚೇಂಜ್ ಆಗಿದೆ ಅಷ್ಟೇ. ಇನ್ನು ಇಂಜಿನ್ ಆಗಲಿ ಸಸ್ಪೆನ್ಷನಲ್ಲಾಗಲಿ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ. ಮೈಲೇಜ್ ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಕೊಡುತ್ತೆ. ಸೊ ಸಾಕಲ್ಲ, ಹಳ್ಳಿಲಿರೋರ್ಗಾಗಲಿ ಯಾರಿಗಾರು ಆಗಲಿ 20 ಕಿಲೋಮೀಟ್ರ್ ಮೈಲೇಜ್ ಬರ್ತಾಯಿದೆ ಅಂದರೆ ಗ್ರೇಟೇ. ಈ ಕಾರ್ನ ಇಂಜಿನ್ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ, ಹೊಸ ಕಾರ್ ಡ್ರೈವ್ ಮಾಡಿದ್ರೆ ಯಾವ ಫೀಲ್ ಬರುತ್ತೋ ಅದೇ ಫೀಲ್ ಬರ್ತಾ ಇದೆ. ಈ ಕಾರು ನಿಜವಾಗ್ಲೂ 1.5 ಲಕ್ಷ ಕಿಲೋಮೀಟರ್ ರನ್ ಆಗಿದೆಯಾ ಅನ್ನೋಷ್ಟು ಡೌಟ್ ಬರ್ತಾ ಇದೆ. ಇನ್ನು ಸಸ್ಪೆನ್ಷನು ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ಲಾಸ್ಟಿಕ್ ನಾಯ್ಸ್ ಬರ್ತಾ ಇದೆ, ಒಳಗೆಲ್ಲ ಲೂಸ್ ಆಗಿದೆ. ಯಾಕೆಂದರೆ ಆಲ್ಮೋಸ್ಟ್ 17 ವರ್ಷದ ಗಾಡಿ ಇದು. ಇನ್ನು ಇದರಲ್ಲಿ ಪವರ್ ಸ್ಟೇರಿಂಗ್ ಇಲ್ಲ, ಸೊ ಮ್ಯಾನ್ಯುಯಲ್ ಇದೆ. ಸೊ ಸ್ವಲ್ಪ ಜಾಸ್ತಿನೇ ಟೈಟ್ ಅನಿಸುತ್ತೆ, ಯಾಕೆಂದರೆ ನಮಗೆ ಪವರ್ ಸ್ಟೇರಿಂಗ್ ಡ್ರೈವ್ ಮಾಡಿ ರೂಢಿ ಆಗಿಬಿಟ್ಟು ಇದನ್ನು ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ. ಡ್ರೈವ್ ಮಾಡ್ಬೇಕಾದ್ರೆ ಅಂದರೆ ರನ್ನಿಂಗಲ್ಲಿ ಸ್ಮೂತ್ ಇರುತ್ತೆ, ಲೈಟಾಗಿರುತ್ತೆ, ಬಟ್ ನಿಲ್ಲಿಸಿದಾಗ ಮಾತ್ರ ತಿರುಗ್ಸೋಕ್ಕಾಗಲ್ಲ, ಅಷ್ಟು ಟೈಟಾಗಿರುತ್ತೆ. ಟೋಟಲ್ ಆಗಿ ಆಲ್ಟೋದಲ್ಲಿ ಏನು ಕಮ್ಮಿ ಏನು ಜಾಸ್ತಿ ಅಂತ ನೋಡೋದಾದರೆ ಮೈಂಟೆನೆನ್ಸ್ ಕಮ್ಮಿ, ಇನ್ಶೂರೆನ್ಸ್ ಪ್ರೀಮಿಯಮ್ ಕಮ್ಮಿ, ಪೆಟ್ರೋಲ್ ಕುಡಿಯೋದು ಕಮ್ಮಿ. ಇನ್ನು ಏನು ಜಾಸ್ತಿ ಅಂತ ನೋಡೋದಾದರೆ ಮೈಲೇಜ್ ಜಾಸ್ತಿ, ಡ್ರೈವ್ ಮಾಡೋ ಮಜಾ ಜಾಸ್ತಿ, ಈ ಗಾಡಿ ಮೇಲಿರೋ ಎಮೋಷನ್ಸ್ ಜಾಸ್ತಿ. ಇನ್ನು ಫ್ಯಾಮಿಲಿಗಳು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಹಳ್ಳಿ ಆಗಿರಲಿ ದಿಲ್ಲಿ ಆಗಿರಲಿ, ರೋಡ್ ಹೆಂಗೆ ಇರಲಿ, ಎಲ್ಲ ಕಡೆ ಆಲ್ಟೋ ಮಾತ್ರ ನುಗ್ತಾನೆ ಇರುತ್ತೆ. ಆಲ್ಟೋ ಡ್ರೈವ್ ಮಾಡೋದಕ್ಕೆ ನನಗಂತೂ ತುಂಬ ಇಷ್ಟ. ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.